ಓಲಾ, ಊಬರ್ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳು ಬೇಕಾಬಿಟ್ಟಿ ದರ ವಸೂಲಿ ಮಾಡ್ತೀವಿ ಅಂತ ಬೆಂಗಳೂರು ಕೇಂದ್ರ ಬಿಜೆಪಿ ಸಂಸದ ಪಿಸಿ ಮೋಹನ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಬೆಂಗಳೂರು ನಗರದಲ್ಲಿ 2 ಕಿಲೋಮೀಟರ್ಗೆ ಮಿನಿಮಮ್ ದರ ಕೇವಲ 30 ರೂಪಾಯಿ ಇದೆ. ಆದ್ರೆ ಈ ಅಗ್ರಿಗೇಟರ್ ಕಂಪನಿಗಳು 1.5 ಕಿಲೋಮೀಟರ್ಗೆ 70 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಈ ಬಗ್ಗೆ ಸಾರಿಗೆ ಸಂಘಟನೆಗಳ ಒಕ್ಕೂಟ ಕೂಡ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಸಚಿವರಿಗೆ ಪತ್ರವನ್ನ ಬರೆದಿದೆ. ಈ ಹಿನ್ನೆಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಆಯುಕ್ತರಿಗೆ ಸೂಚಿಸಿದ್ದಾರೆ. 100 ಕೋಟಿ ವೆಚ್ಚದಲ್ಲಿ ಜ್ಞಾನಭಾರತಿ ಆವರಣದಲ್ಲಿ ಶೈಕ್ಷಣಿಕ ಕಟ್ಟಡ ನಿರ್ಮಾಣಕ್ಕೆ ಬೆಂಗಳೂರು ವಿವಿ ಪ್ಲಾನ್ ಮಾಡಿದೆ. 400ಕ್ಕೂ ಹೆಚ್ಚು ಮರ ಕಡಿಯುವಂತೆ ಬಿಬಿಎಂಪಿಗೆ ವಿವಿ ಮನವಿ ಮಾಡಿರೋದನ್ನ ಪರಿಸರವಾದಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ. ಆದ್ರೆ ಕುಲಪತಿ ಜಯಕರ್ ಶೆಟ್ಟಿ ಜೊತೆ ವಿದ್ಯಾರ್ಥಿಗಳು ಹಾಗೂ ಬೋಧಕೇತರ ಸಿಬ್ಬಂದಿ ಮರ ಕಡಿಯುವುದನ್ನ ಸಮರ್ಥಿಸಿಕೊಳ್ತಿದ್ದಾರೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆ ಗುಂಡಿಗಳ ಗೂಡಾಗಿದೆ. ವಾಹನಗಳ ಅಪಘಾತ ತಪ್ಪಿಸಲು ನಟ ವಿನೋದ್ ರಾಜ್ ತಾವೇ ಸ್ವತಃ ಇಕೋ ಫ್ರೆಂಡ್ಲಿ ಜೆಲ್ಲಿ ಮಿಶ್ರಿತ ಕಾಂಕ್ರೀಟ್ ಬಳಸಿ ಮೈಲನಹಳ್ಳಿ ಬಳಿ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ರು. 7 ಕಿಲೋಮೀಟರ್ನುದ್ದಕ್ಕೂ ಗುಂಡಿಗಳನ್ನ ಮುಚ್ಚಲು ವಿನೋದ್ ರಾಜ್ ನಿರ್ಧರಿಸಿದ್ದು ಅವರ ಈ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಿದೆ. 5-6 ಕಿಲೋಮೀಟರ್, 7 ಕಿಲೋಮೀಟರ್, 8 ಕಿಲೋಮೀಟರ್ ಅಷ್ಟು ನಾವು ಟ್ರೈ ಮಾಡಿ ಏನಾಗುತ್ತೆ ನಮ್ಮ ಕೈಲಿ ಸಾಧ್ಯ ನಾವು ಮಾಡ್ತಾ ಇರ್ತೀವಿ. ರಸ್ತೆ ಕರೆಕ್ಟ್ ಆಗಿದ್ರೆ ಪಾಪ ಹಳ್ಳಕ್ಕೆ ಬಿದ್ದು ಹ್ಯಾಂಡಲ್ ಟ್ವಿಸ್ಟ್ ಆಗೋದು ಇನ್ನೊಂದು ಆಗೋದಿಲ್ಲ. ಕಮಲಮ್ಮ ವಿದ್ಯಾಸಂಸ್ಥೆ ವತಿಯಿಂದ ಕ್ವೀನ್ಸ್ ರಸ್ತೆಯಿಂದ ಕನ್ನಿಂಗ್ಹ್ಯಾಮ್ ರಸ್ತೆವರೆಗೆ ಪರಿಸರ ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ 106 ವಿದ್ಯಾರ್ಥಿಗಳು ಜೊತೆಗೆ ಪಾಲ್ಗೊಂಡಿದ್ರು. ಇದೇ ವೇಳೆ ಮಕ್ಕಳಿಗೆ ಪೊಲೀಸರು ಟ್ರಾಫಿಕ್ ಜಾಮ್ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ.